ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಹೊಸಕೋಟೆ ಬಿರಿಯಾನಿ ಮಾಡ್ತಾಯಿದ್ದಾರೆ. ನನ್ನ ತಂಗಿಗೆ ತಿನ್ನಬೇಕು ಅನಿಸ್ತಿತ್ತು, ಅದಕ್ಕೆ ನಮ್ಮಮ್ಮ ಹೊಸಕೋಟೆ ಬಿರಿಯಾನಿ ಎಲ್ಲರಿಗೂ ಸೇರಿ ಮಾಡ್ತಾಯಿದ್ದಾರೆ. ಯಾವ ಥರ ಮಾಡ್ತಾರೆ ಏನು ಅಂತ ಈ ಲಾಗಲ್ಲಿ ತೋರಿಸ್ತೀನಿ. ನೋಡೋಣ ಬನ್ನಿ. ನೋಡ್ಬೋದು ಸ್ಪೈಸಸ್ ಏನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲಿ ನೋಡಿ, ಇದು ಪಲಾವ್ ಎಲೆ, ಆಮೇಲೆ ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಮತ್ತು ಇದೇನಮ್ಮ ಶಾಜೀರಾ, ಆಮೇಲೆ ಇದು ಸ್ಟಾರ್ ಹೂವು, ಏಲಕ್ಕಿ, ಆಮೇಲೆ ಇದು ಚಕ್ಕೆ, ಲವಂಗ, ಇದು ಕಲ್ಲು, ಇದು ಕಲ್ಲು ಅಂತ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದಾರೆ ಸ್ಪೈಸಸ್ಸು. ಆಮೇಲೆ ಈ ಕಡೆ ಇಲ್ಲಿ ಬಂದು ಮಿಂಟು ಮತ್ತು ಕೊರಿಯಂಡರ್ ರೆಡಿ ಮಾಡ್ಕೊಂಡಿದ್ದಾರೆ, ಸೊಪ್ಪೊಂದು. ಆಮೇಲೆ ಇಲ್ಲಿ ಚಿಕನ್ ಮಸಾಲೆ ಇಟ್ಕೊಂಡಿದ್ದಾರೆ. ಇದು ಟೊಮೆಟೊ ಪ್ಯೂರಿ ಇಟ್ಕೊಂಡಿದ್ದಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಇದು ಬಂದು ಸಣ್ಣ ಈರುಳ್ಳಿ, ಸ್ಮಾಲ್ ಆನಿಯನ್ನ ರುಬ್ಬಿ ಇಟ್ಕೊಂಡಿರೋದು. ಸೊ ಇದು ಇಟ್ಕೊಂಡಿದ್ದಾರೆ. ಇಲ್ಲಿ ಗೀ ಇಟ್ಕೊಂಡಿದ್ದಾರೆ. ಸೊ ಇಷ್ಟು ಐಟಮ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಆಯಿಲು, ಜೊತೆಗೆ ಆಯಿಲು. ಸೊ ಟೋಟಲಾಗಿ ಇಷ್ಟು ಐಟಮ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾವು ಮಾಡ್ತಿರೋದು 2 kg ರೈಸ್ಗೆ ಮಾಡ್ತಿರೋದು, ಅದಕ್ಕೆ ಇಷ್ಟು ಸ್ಪೈಸಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಎಷ್ಟು kg ಮಾಡ್ತೀರೋ ಅದನ್ನ ನೋಡ್ಕೊಂಡು ಅದ್ರ ತಕ್ಕಂಗೆ ಸ್ಪೈಸಸ್ ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಚಿಕನ್ ಕೂಡ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಎಲ್ಲ ರೆಡಿಯಾಗಿದೆ. ನಾವು ಬಿರಿಯಾನಿನ ಹೊಸಕೋಟೆ ಬಿರಿಯಾನಿನ ಮಾಡ್ತಾ ಇರೋದು. ನಾವು 2 kg ರೈಸ್ಗೆ ಮಾಡ್ತಾ ಇರೋದು. 2 kg ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ 15 to 16 or 17 ಮೆಂಬರ್ಸ್ಗಂತ ಮಾಡ್ತಾ ಇರೋದು. ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಸೇರಿ 15 to 17 ಮೆಂಬರ್ಸ್ಗಂತ 2 kg ರೈಸಲ್ಲಿ ಮಾಡ್ತಾ ಇರೋದು. ಸೊ ಹಾಗಾಗಿ 2 kg ಮಾಡ್ತಾ ಇದ್ದೀವಿ. ಯಾವ ಥರ ಬಿರಿಯಾನಿನ ಮಾಡ್ತಾರೆ ಅಂತ ನಮ್ಮ ತೋರಿಸ್ತೀನಿ ಬನ್ನಿ. ಅದೇ ನಮ್ಮ ಅಮ್ಮನೇ ತೋರಿಸಂಗಿಲ್ಲ ಲಾಗಲ್ಲಿ, ಅವರೇ ಮಾಡೋದು ಬಿರಿಯಾನಿನ, ನಾನು ಲಾಗ್ ಮಾಡೋದು. ಫಸ್ಟು ಆಯಿಲ್ ಹಾಕೋಬೇಕು, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನೆಕ್ಸ್ಟು ಗೀ ಹಾಕ್ತಿದ್ದಾರೆ. ಇದು ಗೀ ಬಂದು ಎಷ್ಟು ಸ್ಪೂನ್, 3 ಸ್ಪೂನ್ ಗೀ ಹಾಕಿದ್ದಾರೆ ನಮ್ಮಮ್ಮ. ಗೀ ಎಷ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ 3 ಸ್ಪೂನ್ ಹಾಕಿದ್ದಾರೆ. ನೆಕ್ಸ್ಟ್ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಬೇಕು. ಇವಾಗ ಸ್ಪೈಸಸ್ ಎಲ್ಲ ಸ್ಪೈಸಸ್ ಕೂಡ ಹಾಕಿದ್ದಾರೆ. ಇವಾಗ ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ರೈ ಮಾಡಿ, ಅಲ್ಲಿ ಸ್ವಲ್ಪ ಸ್ಮೆಲ್ ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಮಿಂಟು ಮತ್ತು ಕೊರಿಯಂಡರ್ ಅರ್ಧ ಹಾಕ್ಕೊಂಡಿದ್ದಾರೆ. ಅವ್ರು ಎಷ್ಟು ತೊಗೊಂಡಿದ್ರು ಅದರಲ್ಲಿ ಅರ್ಧ ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದಾರೆ. ಬಿರಿಯಾನಿ ಮಾಡ್ತಾ ಇರೋದು ನಮ್ಮಮ್ಮ. ಆದರೆ ನಮ್ಮಮ್ಮನ ಈ ಲಾಗಲ್ಲಿ ನಾನು ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮಮ್ಮನಿಗೆ ತೋರಿಸ್ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಏನೇನು ಬೇಕಾದ್ರೆ ವೀಡಿಯೋ ಮಾಡೋಕ್ಕೂ ನನ್ನ ಮಾತ್ರ ತೋರಿಸ್ಬೇಡ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅದನ್ನು ಮಾತ್ರ ತೋರಿಸ್ತೀನಿ. ಲಾಗಲ್ಲಿ ಸೊಪ್ಪೆಲ್ಲ ಫ್ರೈ ಮಾಡಾದ್ಮೇಲೆ ಆನಿಯನ್ ಪೇಸ್ಟ್ ಹಾಕೋಬೇಕು. ಇದು ಆನಿಯನ್ ಪೇಸ್ಟ್ ಎಷ್ಟು ತೊಗೊಂಡ್ರೆ ನೀನು? 1 kgಗೆ ಕಾಲು kg, ಅರ್ಧ kg ತಗೊಂಡಿದ್ದೀನಿ. 1 kgಗೆ 2 kgಗೆ ಅರ್ಧ kg ತಗೊಂಡಿದ್ದೀನಿ. 2 kg ರೈಸ್ಗೆ ಅರ್ಧ kg ಆನಿಯನ್ ಪೇಸ್ಟ್ ತೊಗೊಂಡು ಮಾಡ್ಕೊಂಡಿದ್ದಾರೆ. ಸೊಪ್ಪೆಲ್ಲ ಫ್ರೈ ಮಾಡಾದ್ಮೇಲೆ ಇದು ಆನಿಯನ್ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನಾನು ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ, ನಾನು ಮಾಡ್ತಿರೋದಲ್ಲ, ನಮ್ಮ ಅಮ್ಮ ಮಾಡ್ತಾರೆ. ನಮ್ಮ ವಿಡಿಯೋದಾಗ ಕಾಣಿಸ್ಕೊಳ್ಳೋದಿಲ್ಲ, ಹಾಗಾಗಿ ಒಂಚೂರು ಫ್ರೈ ಆಗಿದ್ದು ಅಮ್ಮ. ಇದು ಎಷ್ಟು ನಿಮಿಷ ಫ್ರೈ ಆಗಬೇಕು? ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದಾರೆ. ಎಷ್ಟು ಸ್ಪೂನ್? 3 ಸ್ಪೂನ್ ಹಾಕ್ತೀನಿ. 3 ಸ್ಪೂನ್ ಹಾಕಿದ್ದಾರೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಕೂಡ ಟೊಮೆಟೊ ಪ್ಯೂರಿ ಆ್ಯಡ್ ಮಾಡಿದ್ದಾರೆ. 1 kgಗೆ 4 ಟೊಮೆಟೊ ಅನ್ನಂಗೆ ತೊಗೋಬೇಕು. ನಾವು 2 kg ಮಾಡೋದ್ರಿಂದ 8 ಟೊಮೆಟೊ ಪ್ಯೂರಿ ಮಾಡಿಕೊಂಡು ಅದನ್ನು ಹಾಕಿರೋದು. ನಾವು ಏನೇ ಸ್ಪೈಸಸ್ ಆ್ಯಡ್ ಮಾಡಿದ್ರು ಚೆನ್ನಾಗಿ ಫ್ರೈ ಮಾಡಬೇಕು, ಯಾಕಂದರೆ ಅದೇ ಜಾಸ್ತಿ ಟೇಸ್ಟ್ ಬರುತ್ತಲ್ವಾ. ಸೊ ಹಾಗಾಗಿ ಎಣ್ಣೆ ಸ್ಪೈಸಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಟೊಮೆಟೊ ಪ್ಯೂರಿ ಹಾಕಿದ್ದೀವಿ, ಇವಾಗ ಫ್ರೈ ಮಾಡಬೇಕು. ಇದನ್ನು ಒಂಚೂರು ಟರ್ಮರಿಕ್ ಆ್ಯಡ್ ಮಾಡ್ಕೊತಿದ್ದಾರೆ, ಒಂದು 1/2 ಸ್ಪೂನ್. ಅದು ಹಬೆಗೆ ಕಾಣಿಸ್ತಾನೆ ಇಲ್ಲ ವಿಡಿಯೋದಲ್ಲಿ. ಇವಾಗ 1 ಸ್ಪೂನು ಚಿಲ್ಲಿ ಪೌಡರ್, 1 ಸ್ಪೂನ್ ಇಷ್ಟು 2
3 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದಾರೆ ಇವಾಗ. 4 ಹಾಕ್ಲಾ ಖಾರ ಇಲ್ಲ. ಸೊ 4 ಸ್ಪೂನ್ ಹಾಕಿದ್ದಾರೆ ಚಿಲ್ಲಿ ಪೌಡರ್. 1 ಸ್ಪೂನು. ಈಗ 1 ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದಾರೆ. ಇದು ಸ್ಪೈಸಸ್ ಎಲ್ಲ ಹಾಕಿ ಎಲ್ಲ ಫುಲ್ ಫ್ರೈ ಮಾಡಾದ್ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಅದಾದ್ಮೇಲೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡಬೇಕು. ಮಾಡು. ಚಿಲ್ಲಿ ಪೌಡರ್ ಸಾರಿ, ಚಿಕನ್ ಮಸಾಲೆ ಆ್ಯಡ್ ಮಾಡಬೇಕು. ಸೊ ಚಿಕನ್ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಮ್ಮ ಮಮ್ಮಿಗೆ ಹಿಂದಿಂದ ಬಂದು ಮಮ್ಮಿ ಬೇಗ ಮಾಡು ಅಂತ ಆಗ ಬೇಗ ಮಾಡ್ತಾರೆ. ಚಿಕನ್ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ನಾವು 2 kg ಚಿಕನ್ಗೆ 2 kg ರೈಸ್ ಹಾಕಿ ಮಾಡ್ತಾರೋದು. ಸೊ 2 kg ರೈಸ್ 2 kg ಚಿಕನ್ ಎಲ್ಲ ಈಕ್ವಲ್ ಆಗಿ ಹಾಕಿ ಮಾಡ್ತಾರೋದು ನಾವು. ಇನ್ನೇನು ಎಣ್ಣೆ ಕಲರ್ತೆ ಅಂತ ನೋಡಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇಲ್ಲಿ ನೋಡಿ, ತೇಜು ಪಾತ್ರೆ ಎಲ್ಲ ವಾಶ್ ಮಾಡ್ತಾಳೆ. ತೇಜು ನೋಡಿ, ಚಿಕನ್ ಹಾಕಿ ಇಷ್ಟು ಕುಕ್ ಆದಮೇಲೆ ವಾಟರ್ ಹಾಕಬೇಕು. ಚಿಕನ್ ಆಲ್ಮೋಸ್ಟ್ 80 to 85% ಕುಕ್ ಆಗಿದೆ. ಇವಾಗ ವಾಟರ್ ಆ್ಯಡ್ ಮಾಡ್ತಾರೆ. ವಾಟರ್ಗೂ ಕೂಡ ಇಲ್ಲಿ ಆಲ್ರೆಡಿ ಬಿಸಿ ಕಾಯಿಸಿ ಇಟ್ಕೊಂಡಿದ್ದಾರೆ. ಇದನ್ನೆಲ್ಲ ಹಾಕ್ತಾರೆ. ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂತ ಇವಾಗ ಬಿಸಿನೀರು ಹಾಕ್ತಾ ಇದ್ದಾರೆ. ನೋಡಿ, ಚಿಕನು 85% ಕುಕ್ ಆದಮೇಲೆ ಬಿಸಿ ನೀರು ಹಾಕಿದ್ದಾರೆ. ಏನಕ್ಕಂದರೆ ಬಿರಿಯಾನಿ ಬೇಗ ಆಗುತ್ತೆ ಅನ್ನೋಕ್ಕೋಸ್ಕರ ಬಿಸಿನೀರು ಹಾಕಿದ್ದಾರೆ. ಇದು 1 ಕುದಿ ಬಂದಮೇಲೆ ರೈಸ್ ಆ್ಯಡ್ ಮಾಡಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ರೈಸ್ ಆ್ಯಡ್ ಮಾಡಬೇಕು. 10 ಮಿನಿಟ್ಸ್ ಮುಂಚೆನೇ ರೈಸ್ನ ತೊಳೆದು ಇಟ್ಕೊಂಡಿರ್ಬೇಕು. ಇವಾಗ ರೈಸ್ ಎಲ್ಲ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿದ್ದಾರೆ. ಸೊ ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಇದು ಅಕ್ಕಿ ಎಲ್ಲ ಮೇಲೆ ಬಂದಮೇಲೆ ಆವಾಗಲೇ ಅರ್ಧ ಇಟ್ಟಿದ್ವಲ್ಲ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕ್ಬೇಕು ಇವಾಗ ಲಾಸ್ಟಲ್ಲಿ. ಸೊ ಈ ಥರ ಮೇಲೆ ಹಾಕೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಇಟ್ಕೊಂಡು ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲರೂ ಇಷ್ಟಪಟ್ಟಿರ್ತಾರೆ ಅಂದ್ಕೊಂಡಿರ್ತೀನಿ. ಇನ್ನಾದರೆ ಬೇರೆ ಥರ ಕುಕಿಂಗ್ ವ್ಲಾಗ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.